ಹೆಲೋ ಫ್ರೆಂಡ್ಸ್, ಬಿಂದು ಕೇಸರಿ ನಂದನ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮನೆಯಲ್ಲೇ ತಯಾರಿಸ್ಕೋಬೋದಾದ ಫೇಸ್ ಕ್ರೀಮ್ ಬಗ್ಗೆ ತಿಳಿಸ್ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾವು ತುಂಬ ಸಲ ತುಂಬ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇರ್ತೀವಿ. ಹೊಸ್ದಾಗಿ ಲಾಂಚ್ ಆದರೆ ಸಾಕು, ನೋಡೋಣ ಇದನ್ನು ಕೂಡ ನಾವು ಟ್ರೈ ಮಾಡೋಣ ಅಂತೇಳಿ ಉಪಯೋಗಿಸ್ಕೊಳ್ತಾ ಇರ್ತೀವಿ. ಅದರಲ್ಲಿ ಕೆಲವೊಂದು ಸಲ ರಿಸಲ್ಟ್ ಸಿಗುತ್ತೆ, ಕೆಲವೊಂದು ಸಲ ರಿಸಲ್ಟ್ ಸಿಗಲ್ಲ. ಕೆಲವೊಂದು ಸಲ ರಿಸಲ್ಟ್ ಸಿಕ್ಕಿಲ್ಲ ಅಂದರೆ ನಮಗೆ ಸೈಡ್ ಎಫೆಕ್ಟೇ ಜಾಸ್ತಿ ಆಗುತ್ತೆ. ನಮ್ಮ ಫೇಸಲ್ಲಿ ಡಲ್ನೆಸ್ ಇದ್ದರೆ, ಹಾಗೆ ಪಿಂಪಲ್ಸ್ ಇದ್ದರೆ ನಾವು ಆಚೆ ಹೋದಾಗ ತುಂಬ ಕಾನ್ಫಿಡೆನ್ಸ್ ಲೋ ಮಾಡ್ಕೊಂಡ್ಬಿಡ್ತೀವಿ. ಯಾರೇ ಸಿಕ್ಕರೂ ನಾವು ಮಾತಾಡ್ಸೋಕ್ಕೂ ಸ್ವಲ್ಪ ಹಿಂಜರಿತಾ ಇರ್ತೀವಿ. ಹಾಗಾಗಿ ನಮ್ಮ ಫೇಸ್ನ ತುಂಬ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಆದಷ್ಟು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕೆಲವೊಂದು ಫೇಸ್ ಕ್ರೀಮ್ ಆಗಿರ್ಬೋದು, ಫೇಸ್ ಸ್ಕ್ರಬ್ ಮತ್ತೊಂದು ಇನ್ನೊಂದು ಎಲ್ಲ ಯೂಸ್ ಮಾಡ್ತಾ ಇದ್ರೆ ನಮ್ಮ ಫೇಸಲ್ಲಿ ಯಾವುದೇ ರೀತಿ ಡ್ಯಾಮೇಜ್ ಅನ್ನೋದನ್ನ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಬನ್ನಿ, ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಫೇಸ್ ಕ್ರೀಮ್ ಬಗ್ಗೆ ಹೇಳ್ಕೊಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೂ ಕೂಡ. ಈ ಮಾಡ್ಕೊಳ್ಳೋದು ತುಂಬ ಸುಲಭ. ಫ್ರೆಂಡ್ಸ್, ನಾನಿಲ್ಲಿ ಫೇಸ್ ಕ್ರೀಮ್ ಮಾಡ್ಕೊಳ್ಳೋದಕ್ಕೆ ಮೊದಲು 3 ಟೇಬಲ್ ಸ್ಪೂನ್ ಆಗೋವಷ್ಟು ರಾ ರೈಸ್ ತೊಗೊಂಡಿದ್ದೀನಿ. ನೀವು ಯಾವ ರೈಸ್ ಆದರೂ ತೊಗೊಬೋದು, ಆದರೆ ಸ್ವಲ್ಪ ಪಾಲಿಶ್ಡ್ ಇರಲಿ, ಸ್ವಲ್ಪ ಕ್ರೀಮ್ ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೇ. ನಾನಿಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ರೈಸ್ ತೊಗೊಂಡು ಇದನ್ನು 3 ಟೈಮ್ ವಾಶ್ ಮಾಡಿಬಿಟ್ಟು ಇವಾಗ 5 ರಿಂದ 6 ಅವರ್ನಿಂದ ನೆನೆಸಿದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ನೆನೆಸಿಟ್ರೆ ಅಕ್ಕಿ ತುಂಬ ಸಾಫ್ಟ್ ಆಗುತ್ತೆ. ಹಾಗೆ ರುಬ್ಬಬೇಕಾದ್ರೂ ಅಷ್ಟೇ ತುಂಬಾ ನಮಗೆ ತರಿಯಾಗಿ ಬರಲ್ಲ, ತುಂಬ ನಯಸ್ಸಾಗಿ ಬರುತ್ತೆ. ಹಚ್ಕೋಬೇಕಾದ್ರೆ ಕ್ರೀಮ್ ಥರನೇ ಫೀಲ್ ಆಗುತ್ತೆ. ಹಾಗಾಗಿ ಇದನ್ನು 5 ರಿಂದ 6 ಅವರ್ ನೆನೆಸ್ಕೊಳ್ತಾ ಇದ್ದೀನಿ. ನಿಮಗೆ ಟೈಮ್ ಇತ್ತು ಅಂತ ಹೇಳಿದ್ರೆ ಓವರ್ ನೈಟ್ ಬಿಟ್ಟರು ಇನ್ನೂ ಒಳ್ಳೆಯದೇ. ತುಂಬ ಚೆನ್ನಾಗಿ ಸಾಫ್ಟಾಗಿ ಕ್ರೀಮ್ ಬರುತ್ತೆ. ನೋಡಿ, ನಾನಿವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಗ್ರೈಂಡ್ ಮಾಡಿಕೊಂಡು ಇದನ್ನು ಒಂದು ಬೌಲಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕ್ರೀಮ್ ಸ್ಟ್ರಕ್ಚರೇ ಆ ಥರ ಇರುತ್ತೆ ಅನಿಸುತ್ತೆ. ಇವಾಗ ಕ್ರೀಮ್ನ ನಾನು ಬೇರೆ ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ವೈಟ್ ಬೌಲಲ್ಲಿ ನಿಮಗೆ ಕಾಣಿಸಲ್ಲ ಅಂತೇಳಿ ನಾನು ಗ್ಲಾಸ್ ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕ್ಕಿನ ರುಬ್ಕೊಬೇಕಾದ್ರೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಜಾಸ್ತಿ ಬೇಡ. ಇಲ್ಲ ಸ್ವಲ್ಪ ಲಿಕ್ವಿಡ್ ಆಗಿಬಿಡುತ್ತೆ. ಇನ್ ಕೇಸ್ ಲಿಕ್ವಿಡ್ ಆಯಿತು ಅಂತೇಳಿದ್ರೆ ನೀವು ಸ್ವಲ್ಪ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಬೋದು. ನಾನು ಈ ಕ್ರೀಮ್ಗೆ ಒಂದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕೊಳ್ತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲಲ್ಲಿ ನಮ್ಮ ಪಿಂಪಲ್ ಮಾರ್ಕ್ಸ್ ಇರ್ಬೋದು, ಹಾಗೆ ಪಿಂಪಲ್ಸ್ ಇರ್ಬೋದು, ಇದೆಲ್ಲ ಚೆನ್ನಾಗಿ ರೆಡ್ಯೂಸ್ ಆಗುತ್ತೆ. ಹಾಗೆ ಫೇಸಲ್ಲಿ ಗ್ಲೋ ಕೂಡ ಕೊಡುತ್ತೆ. ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ರೋಸ್ ವಾಟರ್ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ರೋಸ್ ವಾಟರಿಂದ ನಮ್ಮ ಮುಖದಲ್ಲಿರೋ ರಿಂಕಲ್ಸ್ ಕಡಿಮೆ ಆಗುತ್ತೆ, ಹಾಗೆ ಫೇಸಲ್ಲಿ ಗ್ಲೋ ಬರುತ್ತೆ. ಹಾಗಾಗಿ ಮೇಕಪ್ಗೂ ಮುಂಚೆ, ಯಾವುದೇ ರೀತಿ ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ನಾವು ರೋಸ್ ವಾಟರ್ನ ಸ್ಪ್ರೇ ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆನ ನಾವು ಇದರಲ್ಲಿ ಮಿಕ್ಸ್ ಮಾಡೋದ್ರಿಂದ ಫೇಸಲ್ಲಿ ನಮ್ಮ ಮಾಯ್ಶ್ಚರೈಸಿಂಗ್ ಕಂಟೆಂಟ್ ಆಗಿರುತ್ತೆ. ಮುಂಚೆ ನಮ್ಮದು ಆಯಿಲಿ ಸ್ಕಿನ್ ಆಗಿತ್ತು ಅಂತ ಹೇಳಿದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು, ಅಥವಾ ಹಾಕಿದ್ರೂ ಏನು ತೊಂದರೆ ಇಲ್ಲ. ಬಿಕಾಸ್ ಅದು ನ್ಯಾಚುರಲ್ ಆಗಿರೋದ್ರಿಂದ ನಮ್ಗೆ ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ. ಆದಷ್ಟು ನ್ಯಾಚುರಲ್ ಆಗಿರೋ ಎಣ್ಣೆನ ತೊಗೊಂಡ್ರೆ ಯಾವುದೇ ರೀತಿ ಎಫೆಕ್ಟ್ ಮಾಡಲ್ಲ. ನೋಡ್ಬಿಟ್ಟು ನಾವು ತೊಗೊಬೇಕು. ಅಥವಾ ನಿಮ್ಮ ಹತ್ರ ಕೊಬ್ಬರಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನೇ ಗಾಣದಲ್ಲಿ ಹೋಗಿ ಹಾಕ್ಸ್ಕೊಂಬಂದ್ಬಿಟ್ರೆ ಒಳ್ಳೆ ಪ್ಯೂರ್ ಕೊಬ್ಬರಿ ಎಣ್ಣೆ, ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ. ಅದು ಪ್ಯೂರ್ ಎಣ್ಣೆ, ನೀವು ಕಣ್ಣು ಮುಚ್ಕೊಂಡು ನೀವು ಉಪಯೋಗಿಸ್ಕೋಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಫೇಸ್ ಕ್ರೀಮ್ ಬಗ್ಗೆ ಆಗಿತ್ತು. ಬಟ್ ಇದನ್ನ ಯಾವಾಗ ಹಚ್ಕೊಬೇಕು ಅಂತ ಹೇಳಿದರೆ, ಸೊ ಇದನ್ನು ನಾವು ಫೇಸ್ ವಾಶ್ ಮಾಡಿ ಡೈಲಿ ಬೆಳಿಗ್ಗೆ ಮತ್ತು ನೈಟ್ ಮಲಗುವಾಗ ಹಚ್ಕೊಬೋದು. ಇಲ್ಲ ನಮಗೆ ಬೇಡ, ಅಷ್ಟೊಂದು ಸ್ವಲ್ಪ ಇರಿಟೇಷನ್ ಆಗುತ್ತೆ, ಹೋಮ್ ಮೇಡ್ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳಿದರೆ ಇದನ್ನು ನೀವು ಫೇಸ್ ವಾಶ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಚೆನ್ನಾಗಿ ಹಚ್ಕೊಂಡು ಒಂದು 5 ನಿಮಿಷ ನೀವು ಫೇಸ್ ಕ್ರೀಮ್ನ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಕೊಟ್ಕೊಂಡು ಅದಾದ ನಂತರ ಸ್ಟೀಮ್ ತೊಗೊಂಡು ಫೇಸ್ ವಾಶ್ ಮಾಡಿದ್ರೆ ಒಂದು ಒಳ್ಳೆ ಗ್ಲೋಯಿಂಗ್ ಸ್ಕಿನ್ನ ನೀವು ನೋಡ್ಬೋದು. ಒಂದ್ಸಲ ನೀವು ಈ ಕ್ರೀಮ್ನ ಮನೇಲೇ ತಯಾರಿಸ್ಕೊಂಡು ಅಪ್ಲೈ ಮಾಡ್ಕೊಂಡು ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ಕೂಡ ತಿಳಿಸ್ಬೋದು, ಅಥವಾ ನೀವು ಒಂದು ಲೈಕ್ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಇದಿಷ್ಟು ಇವತ್ತಿನ ವಿಡಿಯೋ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಫ್ರೆಂಡ್ಸ್, ಇದೇ ರೀತಿ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ. ಪ್ಲೀಸ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಫ್ರೆಂಡ್ಸ್, ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಕೊಡ್ತೀರಾ, ಹಾಗೆ ನನ್ನ ವಿಡಿಯೋಸ್ ಕೂಡ ತುಂಬ ರೀಚ್ ಆಗೋಷ್ಟು ನೋಡ್ತಾ ಇರ್ತೀರಾ. ತುಂಬ ಖುಷಿಯಾಗುತ್ತೆ. ಇದೇ ರೀತಿ ಉಪಯೋಗ ಆಗೋ ವೀಡಿಯೋಸ್ನ ನಾನು ಸುಮಾರು ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಹೋಗಿ ವಿಸಿಟ್ ಮಾಡಿ ಒಮ್ಮೆ ನೋಡಿ. ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.